ಫೈನಲಿ ದರ್ಶನ ಕಂಪ್ಲೀಟೆಡ್. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೆ ಅಂದರೆ ನಾವು ಬಂದಲ್ಲಿ ಇನ್ನೂ ರಶ್ ಆಗ್ತಾ ಇದೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಈ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ನಾನು ಲಾಸ್ಟು ಡ್ಯಾನ್ಸ್ ಮಾಡೋ ಹತ್ರ ನಿಲ್ಲಿಸಿದ್ದೆ ಅಲ್ವಾ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವೆಲ್ಲ ಬೆಳಗ್ಗೆನೇ ಎದ್ದು ರೆಡಿ ಆಗಿಬಿಟ್ಟು, ಅಂದರೆ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಓಂ ಶಕ್ತಿ ದೇವಸ್ಥಾನ ಹತ್ರ ಬಂದ್ವಿ. ಸಿವಿಲಲ್ಲಿ ಹೋಗೋರು ಬೇರೆ ಕಡೆ ಇರುತ್ತೆ, ಅಂದರೆ ಡೈರೆಕ್ಟ್ ಹೋಗ್ಬೋದು. ಬಟ್ ಮಾಲೆ ಹಾಕಿರೋರು ಇದೇ ವೇನಲ್ಲೇ ಹೋಗಬೇಕು. ಇಲ್ಲಿ ಒಂದು ಟೋಕನ್ ಕೊಡ್ತಾರೆ. ನೋಡಿ, ನಾನು ಅಣ್ಣ ಅಣ್ಣ ಅಂತ ಕೇಳ್ತಾ ಇದ್ದೆ ಪುರುಷಿ ಹತ್ರ. ಸೊ ಅವ್ನು ಟೆನ್ಷನಲ್ಲಿದ್ದ. ಸೊ ಇದು ಬಂದ್ಬಿಟ್ಟು ಒಂದು ಇರುಮುಡಿಗೆ, ಇನ್ನೊಂದು ಊಟಕ್ಕೆ. ಇದಿದ್ರೆ ಫ್ರೀ ಊಟ, ಇದಿದ್ದು ಇರ್ಮುಡಿಗೆ ಒಳಗಡೆ ಟೋಕನ್ ಕೊಡ್ತಾರೆ. ತಗೊಂಡು ಇವಾಗ ಹೋಗ್ಬೇಕು. ಇದು ಶೋ ಮಾಡಿದ್ರೇ ಒಳಗಡೆ ಬಿಡೋದು, ಆರೆಲ್ಸ್ ಬಿಡೋದಿಲ್ಲ. ಟೋಕನ್ನ ತೊಗೊಂಡು ಹೊರಟ್ವಿ. ಈ ಸಾರಿ ಎಷ್ಟು ದೊಡ್ಡದಾಗಿ ಹಾಕಿದ್ರು ಶೆಡ್ ಅಂದರೆ, ಅಬ್ಬಾ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡಿ, ತುಂಬಾ ದೂರಕ್ಕೆ ಹಾಕಿದ್ರು ಈ ಸಾರಿ. ಸಿಕ್ಕಾಪಟ್ಟೆ ರಶ್ ಇದೆಪ್ಪ, ಸಿಕ್ಕಾಪಟ್ಟೆ ರಶ್ ಇದೆ. ಹೆಂಗೆ ಅಂದರೆ ನಾವು ಬಂದಮೇಲೆ ಇನ್ನೂ ರಶ್ ಆಗ್ತಾ ಇದೆ. ಅಬ್ಬಾ ನೋಡಿ, ನಮ್ಮ ಚಿಚ್ಚಿ ಇಲ್ಲಿ ಕುಂತವಳೆ. ಸಾಕಾಗಿರುತ್ತೆ. ಓಡ್ ಬಂದು ನೋಡಿ, ಇಲ್ಲೊಬ್ರು ಹಾಯ್ ಬಾಯ್ ಅಂತ ಎಲ್ರಿಗೂ ಹಾಯ್ ಮಾಡ್ತಿದ್ದಾರೆ. ಅಲ್ಲೇ ಸುತ್ತಾಕೊಂಡು ಬರಬೇಕಾಗತ್ತೆ. ನೋಡಿ, ರಶ್ ಆದರೆ ಅಲ್ಲಲ್ಲೇ ಲೇಡೀಸ್ ಮತ್ತು ಜೆಂಟ್ಸ್ ಟಾಯ್ಲೆಟ್ಸ್ ಇರುತ್ತೆ. ಹಾಗೆ ನೀರು, ಅಂದರೆ ಕುಡಿಯೋ ನೀರು ಕೂಡ ಸಿಗುತ್ತೆ ನಮಗೆ. ಅದರದ್ದೆಲ್ಲ ಏನು ಯೋಚನೆ ಇಲ್ಲ. ಹೌದಾ, ಥ್ಯಾಂಕ್ ಯು. ನೋಡಿ, ಇದು ಒಳಗಡೆ ಇರುವಂಥ ಒಂದು ಹಾಲ್. ಇಲ್ಲೂ ಕೂಡ ಲೈನ್ ಇರುತ್ತೆ, ಅಂದರೆ ಬ್ಯಾರಿಕೇಡ್ಸ್ ಎಲ್ಲ ಹಾಕಿಬಿಟ್ಟು ಲೈನ್ಸ್ ಮಾಡಿಬಿಟ್ಟಿರ್ತಾರೆ. ಮಂಜು ಬಂದು ಕಿರ್ಚ್ತಾ ಇದ್ದ ಹೂ ಅಂತಂದ್ಬಿಟ್ಟು. ಅನಂತರ ಇದೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಒಳಗಡೆ ಬಿಡುತ್ತಾರೆ. ಈ ಹಾಲ್ ಬಂದು ಇರ್ಮುಡಿನ ಸಲ್ಲಿಸೋ ಅಂಥದ್ದು. ಇಲ್ಲಿ ಸಲ್ಲಿಸಿದ ನಂತರ ಫೋಟೋ ಮತ್ತು ವಿಡಿಯೋಗ್ರಫಿಗೆ ಅಲೋ ಇಲ್ಲ, ಸೊ ಅದರಿಂದ ಮಾಡಲಿಲ್ಲ. ಇದು ದರ್ಶನ ಆದ ನಂತರ ಹೊರಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ರಶ್ ಇದೆ ನೋಡಿದ್ರಲ್ಲ. ಇದು ಬಂದು ಅಲ್ಲಿ ಪ್ರಸಾದ ಸಿಗೋ ಅಂಥ ಜಾಗ, ಲಡ್ಡು ಎಲ್ಲ ಸಿಗ್ತಾ ಇರತ್ತೆ. ಸೊ ನಾವು ತೊಗೊಳಂಗಿದ್ರೆ ತೊಗೋಬೋದು. ಇವಾಗ ನೀವೇನು ನೋಡ್ತಿದ್ದೀರಾ ಇದು ಬಂದು ರೋಡ್, ಆ್ಯಕ್ಚುಲಿ ರೋಡು. ಇದು ಮೇಯ್ನ್ ಗೇಟು. ಇವಾಗ ನೋಡಿದ್ರಲ್ಲ ಗೋಪುರ, ಇದು ಒಂದು ಮೇಯ್ನ್ ಗೇಟು. ಫೈನಲಿ ದರ್ಶನ ಕಂಪ್ಲೀಟೆಡ್. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಮುಂಚೆ ಎಷ್ಟು ನಡ್ಕೊಂಡು ಬಂದ್ವಿ ಅಷ್ಟು ದೂರನೇ ಹೋಗಬೇಕು. ಮತ್ತು ಅರೌಂಡ್ ಒಂದು 800 ಮೀಟರ್ಸ್ ಏನೋ ಆಗುತ್ತೆ ಅನಿಸುತ್ತೆ. ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ರಶ್ ಇದೆ, ತುಂಬ ಕ್ಯೂ ಇದೆ. ಹೋಗಿ ದರ್ಶನ ಹೆಂಗೋ ಮುಗೀತಲ್ಲ, ಅದೊಂದು ಖುಷಿ. ಬೇಗ ದರ್ಶನ ಆಯಿತು. ಈಗ ತಿಂಡಿ ಏನೂ ತಿಂದಿರಲಿಲ್ಲ. ಸೊ ಇವಾಗ ಇಲ್ಲೇ ಪ್ರಸಾದ ಕೊಡ್ತಾರೆ, ಊಟ ಮಾಡಿಕೊಂಡು ಹೋಗೋದು. ಮತ್ತೆ ಸಿಗೋಣ ಪ್ರಸಾದ ಹಾಲಲ್ಲಿ ಏನೇನು ಕೊಡ್ತಾರೆ ಅಂತ ತೋರಿಸ್ತೀವಿ. ಓಕೆ. ಬೆಳಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ವಾ, ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು. ಯಾಕೆಂದರೆ ಅಲ್ಲಿ ಕ್ಯೂನಲ್ಲಿ ಸುತ್ತಿ ಸಾಕಾಗ್ಬಿಟ್ಟಿತ್ತು. ಹೇಗೋ ಬರೋಷ್ಟರಲ್ಲಿ ಎಲ್ಲ ರೆಡಿಯಾಗಿತ್ತಾ ಪ್ರಸಾದ. ನಾವು ಬರೋ ಅಷ್ಟರಲ್ಲೇ ಅವರು ಎಲೆನ ಹಾಕಿ, ಪಲ್ಯ ಹಾಕಿ, ಒಂದು ಯಾವುದಾದ್ರೂ ಉಪ್ಪಿನಕಾಯಿ ಈ ಥರ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಾವು ಬಂದ ತಕ್ಷಣ ರೈಸು ಮತ್ತು ಸಾಂಬಾರನ್ನ ಬಡಿಸ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ನಾನು ರೆಕಾರ್ಡಿಂಗ್ ಮಾಡುವಾಗಲೂ ಸಹ ಬಾಯಿನಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿತ್ತು ಪ್ರಸಾದ. ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ಬಿಸಿ ಅನ್ನಕ್ಕೂ ಆ ಸಾಂಬಾರಿಗೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಏನೇ ಹೇಳ್ರಿ, ನಮ್ಮ ದೇವಸ್ಥಾನದ ಪ್ರಸಾದನೇ ಪ್ರಸಾದ ಅಲ್ವಾ. ಒಂಥರ ಮೃಷ್ಟಾನ್ನ ಭೋಜನ ಅಂತಾರಲ್ಲ, ಆ ರೀತಿ ಇರುತ್ತೆ. ಬೇಕಾದಷ್ಟು ಹಾಕ್ತಾರೆ, ಏನು ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು. ನೋಡಿ, ಅನ್ನ ಸಾಂಬಾರು ಮಸ್ತಾಗಿತ್ತು. ಮತ್ತು ರಸಮ್ ಇತ್ತು, ಹಾಗೆ ಮಜ್ಜಿಗೆ ಇತ್ತು, ಎಲ್ಲ ಒಂಥರ ಚೆನ್ನಾಗಿತ್ತು. ಬೀಟ್ರೂಟ್ ಪಲ್ಯ ಮಾಡಿದರು.
ಎಲ್ಲ ತಿಂದ್ಕೊಂಡು ಹೊರಟಿದ್ದಾಯಿತು ಅಲ್ಲಿಂದ. ಹೊರಗಡೆ ಬಂದಮೇಲೆ ಒಂದಷ್ಟು ದೂರ ನಡಿಬೇಕು ಮತ್ತೆ. ಇದೇನು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಗೋಲಿ ಸೋಡಾ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೋಡಾ ಕುಡಿಯೋಣ ಅಂತ ಬಂದಿದ್ದೀವಿ. ನಮ್ಮ ಮಂಜು ಬ್ರೋ ಕೊಡಿಸ್ತಾರೆ ಈಗ. ಯಾವ್ದು ಕೊಡಿಸ್ತೀರಾ? ಗೋಲಿ ಸೋಡಾ. ಗೋಲಿ ಸೋಡಾ ಫ್ಲೇವರ್ ನಿಮ್ಮಿಷ್ಟ ಯಾವ್ದು ಬೇಕು ಓಕೆ. ಯುವರ್ ಕಂಫರ್ಟಬಲ್. ಅಪ್ಪ ಏನು ಬಿಸಿಲಿದೆ ಗೊತ್ತಾ ನೋಡಿ, ಹೆಂಗೆ ಬೆವತೋಗಿದ್ದೀನಿ. ಅಬ್ಬಬ್ಬ, ಅಷ್ಟು ಜನ ಇದ್ದಾರೆ ಇವತ್ತು ಅಲ್ಲಿಂದ. ನಮ್ಮ ಅಕ್ಕ ನೋಡಿ ಏನೋ ನಗ್ತಾವ್ರೆ. ಕ್ಯಾಚ್ ಮಾಡಿ ಅವ್ರನ್ನ. ಗೋಲಿ ಸೋಡಾ. ಓಂ ಶಕ್ತಿ ಚೀಟಿ ಇದೆಯಲ್ಲ, ಚೀಟಿ ಅಂತಲೇ ಕರೆಯೋದು ಹಳ್ಳಿ ಕಡೆ. ಸೊ ಇದನ್ನು ನಡೆಸೋದಕ್ಕೆ ಬಂದು 5 ವರ್ಷ ಆಯಿತು ನಡೆಸ್ಕೊಂಡು ಬಂದು. ಸೊ ಅವತ್ತಿಂದನೂ ಸಕ್ಸಸ್ಫುಲಿ ಚೆನ್ನಾಗಿ ಓಡ್ತಿದೆ. ಅಂದರೆ ಅಯ್ಯಪ್ಪ ಸ್ವಾಮಿಗೂ ಸಹ ನಮ್ಮ ರಾಜು ಅಣ್ಣನೇ ಕರ್ಕೊಂಡೋಗೋದು. ಅವ್ರದ್ದೇ ಒಂದು ಗ್ರೂಪ್ ಇದೆ, ಹಾಗೆ ಓಂ ಶಕ್ತಿದು ಒಂದು ಗ್ರೂಪ್ ಇದೆ. ಸೊ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ. ಯಾವುದೇ ರೀತಿ ಅಲ್ಲಿ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಆಗೋದಕ್ಕೆ ಬಿಡೋದಿಲ್ಲ. ಹಾಗೆ ನಮಗೇನೇನು ಫೆಸಿಲಿಟಿ ಬೇಕು, ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲಿ ಹೇಗಿರುತ್ತೆ, ಏನೇನಿರುತ್ತೆ ಎಲ್ಲ ಪ್ರತಿಯೊಂದು ಗೈಡೆನ್ಸ್ ಕೊಡ್ತಾರೆ. ಹಾಗೆ ಎಲ್ಲನೂ ನೋಡ್ಕೊಳ್ತಾರೆ ಜವಾಬ್ದಾರಿಯಿಂದ. ಒಬ್ರಿಗೂ ಒಂದು ಸ್ವಲ್ಪನೂ ಬೇಜಾರಾಗಬಾರ್ದು, ಒಂದು ಸ್ವಲ್ಪ ನೋವಾಗಬಾರ್ದು. ಊಟ ತಿಂಡಿ ಟೀ ಕಾಫಿ ಏನೇ ಇರ್ಬೋದು, ಅಲ್ಲಿಂದ ಟಿಕೆಟ್ಸ್ ಆಗ್ಬೋದು, ಪ್ರತಿಯೊಂದೂ ಅವರೇ ನೋಡ್ಕೊಳ್ತಾರೆ. ಸೊ ಥ್ಯಾಂಕ್ಫುಲ್ ಟು ಯು ರಾಜು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ. ಓಂ ಶಕ್ತಿ ಅಮ್ಮನ ಕೃಪೆಯಿಂದ ಹಾಗೆ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ ಏನೂ ಸಮಸ್ಯೆಗಳಾಗದೆ ನಡ್ಕೊಂಡು ಬರ್ತಿದೆ. ಹೀಗೆ ಇನ್ನೂ 100 ವರ್ಷ ನಡ್ಕೊಂಡು ಬರಲಿ ಅಂತಲೇ ಕೇಳ್ಕೊಳ್ತೀನಿ. ಎಂಥವ್ರಿಗಾದರೂ ಆಗಲಿ 5 ದಿನದಿಂದ 10 ದಿನವರೆಗೂ ಮನೆ ಕಡೆ ಯೋಚನೆ ಇಲ್ಲದೆ ಇರುತ್ತಾ. ಮನೆ ಕಡೆ ಯೋಚನೆ ಮಾಡಿದಾಗ ಬೇಜಾರು ಅನ್ನೋದು ಬಿಟ್ಟರೆ ಇಲ್ಲೆಲ್ಲ ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಯಾಕೆ ಅಂದರೆ ಎಲ್ಲರೂ ಒಂಥರ ಫ್ಯಾಮಿಲಿ ಥರನೇ ಇರ್ತೀವಿ ಇಲ್ಲಿ. ಎಲ್ಲರೂ ಒಂಥರ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು ಸುತ್ತಾಡ್ಕೊಂಡು ಇರ್ತೀವಲ್ಲ, ಯಾವುದೇ ಟೆನ್ಷನ್ ಇಲ್ಲದೆ. ಸೊ ಒಂಥರ ಚೆನ್ನಾಗಿರುತ್ತೆ ಟ್ರಿಪ್ ಅಂದರೆ. ಬೇಕಂತ ಪಂಕಜಕ್ಕನಿಗೆ ಗೋಲಿ ಸೋಡಾ ಯಾರು ಕೊಡ್ತಾರೆ? ಗುರುಶಕ್ತಿಗೆ ನೋಡು, ಇವಾಗ ಮಾತಾಡೋದೇ ಇಲ್ಲ. ಏನ್ ಗುರಾಯ್ಸ್ಯಾ? ಸಾರಿ மசாலா நிம்பு வேண்டாம், மசாலா போட்டு மசாலா போட்டு நிம்பு ஒன்றுக்கு வேண்டாம். ಸಕತ್ತಾಗಿದೆ. ಈಗ ಪಾಂಡಿಚೇರಿ ರೀಚ್ ಆದ್ವಿ. ಇದೆಲ್ಲ ಬೀಚೆ, ಇದು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಬೀಚೆ. ಸೊ ತೋರಿಸ್ತೀನಿ ಬನ್ನಿ, ಹೋಗೋಣ. ಲಾಟ್ಸ್ ಆಫ್ ಎಂಜಾಯ್ಮೆಂಟ್ ಈ ಸರಿ. 5 ಡೇಸ್ ಟ್ರಿಪ್ ಇದೆ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ತೋರಿಸ್ತೀನಿ ಬನ್ನಿ. ಫಾರ್ ದ ಫಸ್ಟ್ ಟೈಮ್ ನಾನು ಪಾಂಡಿಚೇರಿಗೆ ಬರ್ತಾ ಇರೋದು, ಎಸ್ಪೆಷಲಿ ತಮಿಳ್ನಾಡಲ್ಲಿ. ಪುದುಚೇರಿ ಅಥವಾ ಪಾಂಡಿಚೇರಿ ಅಂತಲೇ ಕರೀತಾರೆ. ಬ್ರಿಟಿಷ್ ಅವರು ಆಳ್ವಿಕೆ ಮಾಡಿ ಇವತ್ತಿಗೂ ಹಾಗೇ ಇದೆ. ಒಂದು ಸ್ಟ್ರೀಟು ಹಾಗೇ ಇದೆಯಂತೆ. ಸೊ ಅದೆಲ್ಲ ನೋಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಯಾವಾಗಾದರೂ ಫ್ಯಾಮಿಲಿ ಬಂದಾಗ ನೋಡ್ಬೋದು. ಸೊ ಬನ್ನಿ, ಇವಾಗ ಬೀಚ್ ನೋಡೋಣ, ಎಂಜಾಯ್ ಮಾಡೋಣ. ಮರಳು ನೋಡಿ, ಮರಳು. ವಾ, ಅಲೆಗಳ ಬೋರ್ಗರೆತ ಕೇಳಿಸ್ತಾ ಇದೆ. ನೋಡಿ, ಬೋಟ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಐ ಥಿಂಕ್ ಅದನ್ಸುತ್ತೆ ಅಕ್ಕ, ಅಲ್ಲಿದ್ದಾರೆ ನೋಡಿ. ಓಕೆ, ಆ್ಯಕ್ಚುಲಿ ಪ್ಲ್ಯಾನಿಂಗಲ್ಲಿ ಬೇರೆ ಇತ್ತಂತೆ. ಸೊ ಇಲ್ಲ ಕರ್ಕೊಂಡು ಬಂದಿದ್ದಾರೆ. ಎನಿವೆ, ಯಾವುದೋ ಕರ್ಕೊಂಡು ಬಂದಿದ್ದಾರೆ, ಎಂಜಾಯ್ ಮಾಡಬೇಕಷ್ಟೆ. ಸೊ ಇದೆಲ್ಲ ಬೋಟ್ಸ್ ಬಂದುಬಿಟ್ಟು
ಮೀನು ಹಿಡಿತಾರಲ್ಲ, ಸೊ ಅದಕ್ಕೋಸ್ಕರ. ವಾವ್, ಓಹೋ, ಎಲ್ಲೆಲ್ಲೂ ನೀರು, ಎಲ್ಲೆಲ್ಲೂ ನೀರು. ಮೇ ಬಿ ಇಲ್ಲಿವರೆಗೂ ನೀರು ಬಂದಿತ್ತು ಅನಿಸುತ್ತೆ, ಹೋಗ್ತಾ ಹೋಗ್ತಾ ಕಮ್ಮಿ ಆಗಿದೆ. ಓ, ಇಲ್ಲಿ ನೋಡ್ರಿ, ಒಂದು ಕ್ರ್ಯಾಬು ಸತ್ತೋಗಿದೆ. ಶಿಟ್. ಈ ಥರ ಎಷ್ಟೋ ಜೀವಿಗಳು ಈ ಕಡಲ ಆಳದಲ್ಲಿ ತುಂಬ ಇದೆ. ಸೊ ಇದನ್ನು ನಾವು ಏನಂತನೂ ಹೇಳೋಕ್ಕಾಗಲ್ಲ, ಅದೆಲ್ಲ ಪ್ರಕೃತಿ ವಿಸ್ಮಯ. ಮಿಂಚು ಪಾಪ ಹೇಳ್ತಾ ಇದ್ದ, ಅಮ್ಮ ಪ್ಲೀಸ್ ನಮ್ಮನ್ನು ಬೀಚಿಗೆ ಕರ್ಕೊಂಡೋಗಿ ಪ್ಲೀಸ್ ಅಂತ. ನೋಡೋಣ, ನಾವು ನಮ್ಮ ಕರ್ನಾಟಕದ ಒಂದು ಬೀಚ್ ಇದೆಯಲ್ಲ ಮಲ್ಪೆ, ಅಲ್ಲಿ ಕರ್ಕೊಂಡೋಗೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟು. ನೋಡೋಣ. ಹೆಂಗಾಗಿದೆ ತಲೆ ನೋಡಿ. ನೋಡಿ, ಜೀವಂತ ಶೆಲ್ ಇದು. ಈ ವಿಡಿಯೋಗಳು ಮಾಡ್ತಾ ಇರೋಂಥ ಉದ್ದೇಶ ಬಂದು ಇದು ನನ್ನ ಖುಷಿಗಾಗಿರುತ್ತೆ, ಹಾಗೆ ಇದು ನನ್ನ ಕೆಲಸ ಆಗಿರುತ್ತೆ, ಇದು ನನ್ನ ಪರ್ಸ್ನಲ್ ಆಗಿರುತ್ತೆ. ಇಲ್ಲಿ ಯಾವುದೇ ವ್ಯಕ್ತಿಗೆ ಪ್ರಚೋದನೆ ಕೊಡೋದಾಗಲಿ, ಹಾಗೆ ಸಮಸ್ಯೆಗಳು ಪ್ರಾಬ್ಲಮ್ಸ್ನ ಕೊಡೋದಾಗಲಿ, ಹಾಗೆ ನೋವುಂಟು ಮಾಡೋದಾಗಲಿ ಆಗಿರೋದಿಲ್ಲ. ದಯವಿಟ್ಟು ಏನಾದರೂ ಇದ್ದರೆ ಬೋಟು ಮೀನು ತೊಗೊಂಡು ಬರ್ತಾರೆ, ಓಕೆನಾ? ಅದನ್ನ ಅಲ್ಲಿ ಫೈನಲಿ ಎಳ್ಕೊಂಡು ಹೋಗೋಕ್ಕಾಗಲ್ಲ, ಅವರು ಬಂದು ಆ ಟ್ರ್ಯಾಕ್ಟರ್ ಬಂದಿದೆಯಲ್ಲ, ಸೊ ಅಲ್ಲಿ ಬಂದು ಎಳ್ಕೊಂಡು ಹೋಗ್ತಾರೆ. ಓಕೆ, ಯಾಕಂದರೆ ಅವರು ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಎಷ್ಟೊಂದು ಬೋಟ್ ಬಂತು ಗೊತ್ತಾ? ಇದು ಸೆಕೆಂಡ್ ಒನ್ನು ನೋಡಿ, ಹಂಗೆ ಎಳ್ಕೊಂಡು ಹೋಗ್ತಾರೆ. ಸುಮಾರು 620 ಕಿಲೋಮೀಟರ್ ಬಂದಿದ್ದೀವಿ. ಆಮೇಲೆ ಸುಮಾರು 620 ಕಿಲೋಮೀಟರ್ ಬಂದಿದ್ದೀವಿ. ಹೇಳಿ. ಹಾಯ್ ಫ್ರೆಂಡ್ಸ್, ಸುಮಾರು 620 ಕಿಲೋಮೀಟರ್ ಬಂದಿದ್ದೀವಿ. ಓಂಶಕ್ತಿ ಮಾಲೆ ಹಾಕ್ಕೊಂಡು ಅಮ್ಮನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅದೇ ಥರ ಖುಷಿಯಲ್ಲಿ ದರ್ಶನ ಆಗಿದ್ದ ಖುಷಿಯಲ್ಲಿ 5 ದಿನ ಟ್ರಿಪ್ ಬಂದಿದ್ದೀವಿ. ಈಗ ಸದ್ಯಕ್ಕೆ ಪಾಂಡಿಚೇರಿ ಬೀಚಲ್ಲಿದ್ವಿ. ಸಖತ್ ಎಂಜಾಯ್ ಮಾಡ್ತಾಯಿದ್ವಿ, ಫ್ಯಾಮಿಲಿ ಜೊತೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಇದೇ ಥರ ಇನ್ನೂ 5 ಡೇಸ್ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ಜೈ ಕರ್ನಾಟಕ ಮಾತೆ ಅಂತ. ಜೈ ಕರ್ನಾಟಕ ಮಾತೆ. ಹಾಗೆ ಈ ಟ್ರಿಪ್ಪಲ್ಲಿ 3 ಟೈಮೂ ರಾಜಣ್ಣನೇ ಅರೇಂಜ್ ಮಾಡಿದರು ಊಟಗಳನ್ನ. ಅಂದರೆ ಅಲ್ಲಿ ಇಲ್ಲಿ ಹೋಟೆಲಲ್ಲಿ ತಿನ್ನೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು, ಸೊ ಅವರೇ 3 ಟೈಮೂ ಮಾಡಿಸ್ಕೊಡ್ತಾಯಿದ್ರು. ತುಂಬಾ ಹೆಲ್ಪ್ ಆಯಿತು, ಹಾಗೆ ತುಂಬ ಟೇಸ್ಟಿಯಾಗಿತ್ತು. ಯಾರ್ಯಾರು ಇದರಲ್ಲಿ ಕೈ ಜೋಡಿಸಿ ಕೆಲಸಗಳು ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು, ಹೊಟ್ಟೆ ತುಂಬ ಊಟ ಹಾಕಿದ್ದಕ್ಕೆ. ಹಾಗೆ ಬಸ್ಸಲ್ಲಿ ನೋಡಿ ಫುಲ್ ಮತ್ತೆ ಮಜಾ, ಡ್ಯಾನ್ಸ್ ಮಾಡಿಕೊಂಡು
ಖುಷಿಯಾಗಿದ್ವಿ. ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡಿದ್ರು. ಆದರೆ ಕೆಲವೊಂದು ಡ್ಯಾನ್ಸ್ ಕ್ಲಿಪ್ಸ್ ಮಾತ್ರ ನನ್ನ ಹತ್ರ ಇದೆ. ಸೊ ಅದನ್ನು ಹಂಚ್ಕೊಳ್ತಾ ಇದ್ದೀನಿ. ಮಂಜು ಮತ್ತು ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಇವರು ಅಣ್ಣ. ಸೊ ಇವರು ಡ್ಯಾನ್ಸ್ ಮಾಡೋದು ಅಪರೂಪ, ಅದರಲ್ಲೂ ಡ್ಯಾನ್ಸ್ ಮಾಡಿಕೊಂಡು ಏನೋ ಒಂಥರ ಖುಷಿಯಾಗಿದ್ರು. ನಾನು ಮೊದಲೇ ಹೇಳಿದ ಹಾಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನ್ನ ಖುಷಿಗೆ, ಹಾಗೆ ನನ್ನ ಪರ್ಸ್ನಲ್ ವ್ಲಾಗ್ ಆಗಿರುತ್ತೆ, ಯಾರನ್ನೇ ನೋಯಿಸೋದಕ್ಕಲ್ಲ. ಈ ಖುಷಿನ ಎಲ್ಲರ ಜೊತೆನೂ ಹಂಚ್ಕೊಳ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಾಗಿದ್ದರೆ ಇದರಲ್ಲಿ ಕ್ಷಮಿಸ್ಬಿಡಿ, ಸರಿನಾ? ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಇದು ನಮ್ಮ ಗ್ರೂಪು.